ಯಾವುದು ಮಳೆ ಆಶ್ರಿತ ಬೆಳೆಗಳಿಗೆ, ನೀರಾವರಿ ಬೆಳೆಗಳಿಗೆ 17,000 ರೂಪಾಯಿ, ವಾರ್ಷಿಕ ಬೆಳೆಗಳಿಗೆ 28,500. ಈ NDRF ನಾರ್ಮ್ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲದೇ ಇರೋದ್ರಿಂದ ಈ ಹಣವನ್ನು ಇದು NDRF ನಾರ್ಮ್ಸ್ ಪ್ರಕಾರ 75% ಕೇಂದ್ರ ಸರ್ಕಾರ ಕೊಡುತ್ತೆ, 25% ರಾಜ್ಯ ಸರ್ಕಾರ ಕೊಡಬೇಕು. 25% ರಾಜ್ಯ ಸರ್ಕಾರ ಕೊಟ್ಟು ಕೇಂದ್ರ ಸರ್ಕಾರವನ್ನು ಇವತ್ತಿನ ತನಕ ಕೇಳಿಲ್ಲ. 25% ಇದನ್ನು ತುಂಬಿ ನಾವಿವತ್ತು ಈ ರೇಟ್ ಅಲ್ಲ, ಏಕೆಂತಂದರೆ ಅವತ್ತಿಂದ ಇವತ್ತಿನ ತನಕ ಬೆಳೆಗಳು ರೇಟ್ ಜಾಸ್ತಿ ಆಗಿದೆ. ನಮ್ಮ ಜೀವನದ ರೇಟು ಕೂಡ ದರಪಟ್ಟಿಗಳು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಇವತ್ತು ನೀವು ಕನಿಷ್ಠ 25,000ರಿಂದ 30,000 ಕೊಡಬೇಕು. ಅದರ 25% ಹಣವನ್ನು ತುಂಬಿ ನೀವು ಕೇಂದ್ರವನ್ನು ಕೇಳಬೇಕು. ಒಟ್ಟು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಲ್ಲ 3 ಬೆಳೆಗಳಿಗೂ ಕೂಡ 10,000 ರೂಪಾಯಿನ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ರು. ಆ ರೀತಿ ತತ್ಕ್ಷಣವಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸಬೇಕು, ಸ್ಪಂದಿಸಿ ನಮ್ಮ ರೈತರ ಕಷ್ಟಗಳಿಗೆ ಧಾವಿಸಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೇವೆ. ಈ ರೀತಿ ನೀವು ಇನ್ನೊಂದು ವಾರದೊಳಗೆ ಏನಾದರೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ದರೆ, ಜಿಲ್ಲಾ ಮಂತ್ರಿಗಳು ರೈತರ ಹೊಲಗಳಿಗೆ ಬಂದು ವೀಕ್ಷಣೆ ಮಾಡದೇ ಇದ್ದರೆ, ನಾವು ರೈತ ಮೋರ್ಚಾದಿಂದ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಹಿಂದೆ ಗೊಬ್ಬರದಲ್ಲೂ ಕೂಡ ವಿತರಣೆ ಮಾಡಲಿಕ್ಕೆ ಯೂರಿಯಾ ಕೊರತೆ ಬಂದಂಥ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾ ಹೋರಾಟ ಮಾಡ್ತು. ಅದರ ಪ್ರತಿಫಲವಾಗಿ ಹಲವಾರು ಕಡೆ ಗೊಬ್ಬರ ಸಿಕ್ತು ಮತ್ತು ಏನು ಕದ್ದು ಮಾರಾಟ ಮಾಡ್ತಿದ್ರು ಅಂಥವರನ್ನು ಕೇಸ್ ಹಾಕಲಿಕ್ಕೆ ಪ್ರಾರಂಭ ಆಯಿತು. ಸ್ವತಃ ಮುಖ್ಯಮಂತ್ರಿಗಳೇ ಪೊಲೀಸ್ನ DG ಮತ್ತು IG ಆದೇಶ ಮಾಡಿದರು. ನಮ್ಮ ಹೋರಾಟದ ಪ್ರತಿಫಲವಾಗಿ ಆದೇಶ ಮಾಡ್ತಾರೆ, ಎಲ್ಲರಿಗೂ ಕೂಡ ಕ್ರಿಮಿನಲ್ ಕೇಸ್ ಹಾಕಿ ಅಂತ. ಅದರಲ್ಲಿ ಒಂದಷ್ಟು ರೈತರಿಗೆ ಅನುಕೂಲ ಆಯಿತು. ಈ ರೀತಿ ಕೆಲಸಗಳನ್ನು ನಾವು ಮುಂದೆ ಇದಕ್ಕೂ ಕೂಡ ಮಾಡದೇ ಇದ್ದರೆ ನಾವು ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಇರೋದೇ ಅಷ್ಟು. ಅದಕ್ಕೆ ಎಕ್ಸ್ಟ್ರಾ ನಾನು ಪ್ರತಿ ಹೆಕ್ಟೇರ್ಗೆ NDRF ನಾರ್ಮ್ಸ್ ಪ್ರಕಾರ 25,000ರಿಂದ 30,000 ಕೊಡಿ. ನೀವು ರಾಜ್ಯ ಸರ್ಕಾರ 10,000 ಹಿಂದೆ ನಮ್ಮ ಸರ್ಕಾರ ಕೊಟ್ಟಿದೆ. ಯಡಿಯೂರಪ್ಪನ ಸರ್ಕಾರ 19-20ರಲ್ಲಿ ಏನು ಈ ನಾರ್ಮ್ಸ್ ಹೇಳ್ತಾ ಇದ್ದೀನಿ, ಇದಕ್ಕೆ ಅಡಿಷನಲ್ ಆಗಿ ರಾಜ್ಯ ಸರ್ಕಾರ 10,000 ರೂಪಾಯಿಗಳು ಕೊಟ್ಟಿದೆ. ಅದ್ರ ಜೊತೆಗೆ 10,000 ಕೊಡಿ, ಅಲ್ಲಿಗೆ 35,000 ಕೊಡಬೇಕು ಅಂತಕ್ಕಂಥ ಆಗ್ರಹ. 3 ಸರಿ ಕನಿಷ್ಠ ಬೆಂಬಲ ಬೆಲೆ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಕೃಷಿಕರ ಬಗ್ಗೆ ಮತ್ತೆ ಅವರು ಸಂವಾದನ 3-4 ಸರಿ ಮಾಡಿದ್ದಾರೆ. ಆಮೇಲೆ ನಿಮಗೆ ಗೊತ್ತಿದೆ ಅಥವಾ ನೀವು ಇನ್ನೊಂದು ಸರಿ ಪರಿಶೀಲನೆ ಮಾಡಿ, ಹಿಂದೆ ಮನಮೋಹನ್ ಸಿಂಗ್ ಅವರು 10 ವರ್ಷ, ನಾನು ಅದಕ್ಕಿಂತ ಹಿಂದಕ್ಕೆ ಹೋಗಲ್ಲ, 10 ವರ್ಷ ಇದ್ದಂಥ ಸಂದರ್ಭದಲ್ಲಿ MSPನಲ್ಲಿ ಎಷ್ಟು ಹೈಕ್ ಮಾಡಿದ್ದಾರೆ, ನರೇಂದ್ರ ಮೋದಿಯವರು ಬಂದ ಮೇಲೆ ಎಷ್ಟು % ಹೈಕ್ ಮಾಡಿದ್ದಾರೆ ಮತ್ತು ಎಷ್ಟು ಬೆಳೆಗೆ ಅದನ್ನು ಇನ್ಕ್ಲೂಡಿಂಗ್ ಮಾಡಿದ್ದಾರೆ ಅನ್ನೋದನ್ನು ನೀವು ಸ್ಟಡಿ ಮಾಡಿ.